ಪೂರ್ತಿ ಧೂಳನ್ನೆಲ್ಲ ಹೋಗಿಸುತ್ತೆ. ಆ ಥರ ಅದನ್ನ ಏರ್ ಬ್ಲೋವರ್ ಅಂತ ಹೇಳ್ತೀವಿ. ಇಲ್ಲಿ ಒಂದು ಏರ್ ಬ್ಲೋವರ್ ಇಟ್ಟಿದೆ ಮಕ್ಕಳ. ಏರ್ ಬ್ಲೋವರ್ ಏನು ಮಾಡುತ್ತೆ, ಈ ಒಂದು ಎಲ್ಲೋ ಅಂದ್ರೆ ಸ್ಟಿಕ್ಕರ್ ಅಂಟಿಸಿದ್ ನೋಡ್ರಿ, ಆ ಒಂದು ಪೈಪಲ್ಲಿ ಗಾಳಿನ ತುಂಬಾ ವೇಗವಾಗಿ ಬಿಡ್ತಾ ಇದೆ. ಅರ್ಥ ಆಯ್ತಾ? ಇಲ್ಲಿ ಸ್ಟಿಕ್ಕರ್ ಹಾಕಿದ್ರೆ ನೋಡಿ, ಪಿಂಕ್ ಸ್ಟಿಕ್ಕರ್, ಅಲ್ಲಿ ತುಂಬಾ ವೇಗವಾಗಿ ಗಾಳಿ ಚಲಿಸ್ತಾ ಇದೆ. ಅರ್ಥ? ಈ ಬರ್ನೌಲಿ ತತ್ವ ಏನಿರುತ್ತೆ, ತುಂಬಾ ವೇಗವಾಗಿ ಚಲಿಸುವಂತ ಗಾಳಿಯಲ್ಲಿ ಒತ್ತಡ ಅನ್ನೋದು ಕಡಿಮೆ ಇರುತ್ತೆ ಅಂತ ಹೇಳುತ್ತೆ. ಇದು ಗಾಳಿಯಲ್ಲೂ ಕೂಡ ಮತ್ತೆ ನೀರಲ್ಲೂ ಕೂಡ, ಅಂದ್ರೆ ದ್ರವ ರೂಪದಲ್ಲಿ ಇರ್ತದಲ್ಲ ಅದರಲ್ಲೂ ಕೂಡ, ಅಂದ್ರೆ ನೀರು ತುಂಬಾ ವೇಗವಾಗಿ ಚಲಿಸ್ತಾ ಇದೆ ಅಂದ್ರೆ ಆ ಒಂದು ಪ್ರದೇಶದಲ್ಲಿ ಒತ್ತಡ ಅನ್ನೋದು ಕಡಿಮೆ ಇರುತ್ತೆ. ಆಯ್ತಾ? ಇವಾಗ ಗಾಳಿ ತಗೊಂಡ್ರೆ ಇಲ್ಲಿ ಈ ಒಂದು ಎಲ್ ಶೇಪ್ ಅಲ್ಲಿ ನೋಡ್ರೆ ಪಿಂಕ್ ಸ್ಟಿಕ್ಕರ್ ಅಂಟಿಸಿದ್ರಲ್ಲ ಮಕ್ಕಳ, ಆ ಒಂದು ಪೈಪಲ್ಲಿ ಗಾಳಿ ತುಂಬಾ ವೇಗವಾಗಿ ಚಲಿಸ್ತಾ ಇರ್ತದೆ. ಆಯ್ತಾ? ತುಂಬಾ ವೇಗವಾಗಿ ಚಲಿಸುವಂತ ಗಾಳಿಯಲ್ಲಿ ಏನಿರುತ್ತೆ ಅಂದ್ರೆ ಒತ್ತಡ ಕಡಿಮೆ ಇರುತ್ತೆ. ಆಯ್ತಾ? ಇಲ್ಲೆಲ್ಲ ಕೆಳಗಡೆ ಇರೋದೆಲ್ಲ ಒತ್ತಡ ಅನ್ನೋದು ಜಾಸ್ತಿ ಇರುತ್ತೆ. ಗಾಳಿ ಏನ್ ಮಾಡುತ್ತೆ, ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡ ಕಡೆಗೆ ಏನಾಗುತ್ತೆ ನುಗ್ತಾ ಇರ್ತದೆ. ಆಯ್ತಾ? ಅಂದ್ರೆ ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡ ಕಡೆಗೆ ಏನಾಗುತ್ತೆ, ಗಾಳಿ ಚಲಿಸೋದ್ರಿಂದ ಏನಾಗುತ್ತೆ, ಈ ಸಣ್ಣ 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 ಬಾಲ್ನ ತಗೊಂಡೋಗಿ ಆ ಕಡೆ ಎಸೆಯುತ್ತೆ. ಬರ್ನೌಲಿ ತತ್ವ ಏನ್ ಹೇಳಿದೆ ಹೇಳ್ರಿ, ಅಂದ್ರೆ ತುಂಬಾ ವೇಗವಾಗಿ ಚಲಿಸುವಂತ ಗಾಳಿಯಲ್ಲಿ ಒತ್ತಡ ಕಡಿಮೆ ಇರುತ್ತೆ. ಇಲ್ಲೆಲ್ಲ ಕಡಿಮೆ ಇರ್ತದೆ, ಇಲ್ಲೆಲ್ಲ ಅಧಿಕವಾಗಿರ್ತದೆ. ಅಧಿಕ ಒತ್ತಡದಿಂದ ಕಡಿಮೆ ಒತ್ತಡ ಕಡೆಗೆ ಗಾಳಿ ಏನಾಗುತ್ತೆ ನುಗ್ಗುತ್ತೆ. ನುಗ್ಗುವಾಗ ಏನಾಗುತ್ತೆ, ಸಣ್ಣ ಸಣ್ಣ ಬಾಲ್ಗಳನ್ನ ತಗೊಂಡೋಗಿ ಆ ಕಡೆ ಎಸೆಯುತ್ತೆ. ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿ ನೋಡಿ ಮಕ್ಕಳ, ಈ ಒಂದು ಶೀಟ್ ತಗೊಂಡಿದ್ದೀನಿ, ಬೇಕಾದ್ರೆ ನೀವೇ ಮಾಡ್ಬೋದು ಈ ಶೀಟನ್ನು. ಒಂದು ನೋಡಿ, ಚಿಕ್ಕ ಪೇಪರ್ ಶೀಟ್ ತಗೊಂಡಿದ್ದೀನಿ ನೋಡಿ, ಹಿಂಗಿದೆ ಅಲ್ವಾ? ನೋಡಿ, ನಾನು ಊದ್ದಾಗ ಈ ಒಂದು ಪೇಪರ್ ಸ್ಟ್ರಿಪ್ ಕೆಳಗಡೆ ಬರಬೇಕು. ಏನಾಗ್ತಿದೆ ಇದು ಪೇಪರ್ ಸ್ಟ್ರಿಪ್? ನೋಡಿ ಯಾಕೆ ಆಡ್ತಾ ಇದೆ? ಹಾ ಅಲ್ವಾ? ಆದ್ರೆ ಈ ಒಂದು ಪ್ರದೇಶದಲ್ಲಿ ತುಂಬಾ ವೇಗವಾಗಿ ಏನ್ ಮಾಡ್ತೀವಿ, ಗಾಳಿನ ಊದ್ತಾ ಇದೆಯಲ್ವಾ, ಈ ಒಂದು ಪ್ರದೇಶದಲ್ಲಿ ಗಾಳಿ ಅನ್ನೋದು ತುಂಬಾ ಸ್ಪೀಡ್ ಜಾಸ್ತಿ ಆಗುತ್ತೆ. ಅಂದ್ರೆ ನಾ ಏನ್ ಹೇಳಿದೆ, ತುಂಬಾ ವೇಗವಾಗಿ ಚಲಿಸುವಂತ ಗಾಳಿಯಲ್ಲಿ ಏನಾಗುತ್ತೆ, ಒತ್ತಡ ಕಡಿಮೆ. ಈ ಒಂದು ಪ್ರದೇಶದಲ್ಲಿ ಒತ್ತಡ ಕಡಿಮೆ ಇರುತ್ತೆ, ಈ ಕಡೆ ಎಲ್ಲ ಒತ್ತಡ ಏನಿರ್ತದೆ ಹೆಚ್ಚಿರುತ್ತೆ. ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡ ಕಡೆ ಗಾಳಿ ಏನ್ ಮಾಡುತ್ತೆ, ತಳ್ಳುತ್ತೆ. ಅದು ಪೇಪರ್ ಇದೆ. ಅದಾಯ್ತಾ? ಇನ್ನೊಂದಿದೆ ಆಕ್ಟಿವಿಟಿ. ನೀವೇ ಮಾಡಿ ಯಾರಾದ್ರೂ ಇದನ್ನ. ತಗೊಳ್ಳಿ, ಹಿಂಗೆ ಮಾಡ್ತೀಯಾ? ಇಲ್ಲ, ಹಿಂಗೆ ಓದ್ಬೇಕು ಇದನ್ನ. ಈ ಕಡೆ ಸೈಡ್ ಬನ್ನಿ ನೀವು. ಸೈಡ್ ಬರೇ ಯಾವಳೆ ಇವಳು. ಇವಾಗ ನೋಡಿ ಮಕ್ಕಳ, ಹಿಂಗೆ ನೋಡಿ, ಬಾಯಿ ಇದೆಯಲ್ವಾ, ಕೆಳಗಡೆ ಬಿದ್ದಾಯ್ತು ಅಲ್ವಾ? ನೋಡಿ, ಇವಾಗ ಪೂರ್ತಿ ಊದ್ಬೇಕು, ಎಳಿಬಾರ್ದು, ಊದ್ಬೇಕು. ಇನ್ನೊಂದ್ಸರಿ ಊದು, ಇನ್ನೊಂದ್ಸರಿ ಊದು. ಅಲ್ಲಿ ಕೆಳಗಡೆ ನೋಡ್ರಿ, ಮನೋಜ್ ಸೈಡ್ ಬಾ. ಹಿಂಗೆ ಇಟ್ಕೊಂಡು ಹಿಂಗೆ ಫುಲ್ ಜೋರ ಊತಾನೆ ಇರೋ. ನೋಡಿ, ನೋಡಿದ್ರಲ್ವಾ? ಅಂದ್ರೆ ತುಂಬಾ ಊತಾನೆ ಇದ್ರೆ ಒಂದು ಬಾಲ್ ಏನಾಗುತ್ತೆ, ಈ ತರ ಗಟ್ಟಿಯಾಗಿ ನಿಂತ್ಕೊಬಿಡುತ್ತೆ. ಯಾಕೆ? ಯಾರಾದ್ರೂ ಹೇಳ್ತೀರಾ? ಬರ್ನೌಲಿ ತತ್ವ ಇಲ್ಲೂ ಕೂಡ ನಾವು ನೋಡ್ಬೋದು. ಏನಂದ್ರೆ ಇಲ್ಲಿ ಊದುವಾಗ ಏನಾಗುತ್ತೆ, ಇಲ್ಲಿ ಸ್ಪೀಡು, ಗಾಳಿ ಒಂದು ಸ್ಪೀಡ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ನಾ ಹೇಳ್ದಲ್ವಾ, ತುಂಬಾ ವೇಗವಾಗಿ ಚಲಿಸುವಂತ ಗಾಳಿಯಲ್ಲಿ ಏನಿರ್ತದೆ, ಒತ್ತಡ ಕಡಿಮೆ ಇರುತ್ತೆ ಅಂತ ಅಲ್ವಾ? ಈ ಒಂದು ಪ್ರದೇಶದಲ್ಲಿ ಒತ್ತಡ ಅನ್ನೋದು ಕಡಿಮೆ ಆಗ್ಬಿಡುತ್ತೆ. ಯಾಕಂದ್ರೆ ತುಂಬಾ ವೇಗವಾಗಿ ಚಲಿಸ್ತಾ ಇದೆ ಗಾಳಿ, ಇಲ್ಲೆಲ್ಲ ಒತ್ತಡ ಜಾಸ್ತಿ ಇರುತ್ತೆ. ಆಗೇನಾಗುತ್ತೆ, ಗಾಳಿ ಅಧಿಕ ಒತ್ತಡದಿಂದ ಕಡಿಮೆ ಒತ್ತಡ ಕಡೆಗೆ ನುಗ್ತಾ ಇರ್ತದಲ್ವಾ, ಆಗ ಈ ಬಾಲ್ನ ಕೆಳಕ್ಕೆ ಬೀಳಕ್ಕೆ ಬಿಡಲ್ಲ. ಆಯ್ತಾ? ಮುಂದಕ್ಕೆ ನೋಡಿ, ಟೈಮಿಂಗ್ಸ್ ಅನ್ನೋದು ತುಂಬಾ ಕಡಿಮೆ ಇದೆ, ಅದಕ್ಕೋಸ್ಕರ ನಾನು ಬೇಗ ಹೇಳ್ತಾ ಹೋಗ್ತೇನೆ. ನೋಡಿ ಮಕ್ಕಳ, ಇದು ಸ್ಟ್ರಾಂಗ್ ಮ್ಯಾಗ್ನೆಟ್, ನಿಯೋಡಿಯಂ ಮ್ಯಾಗ್ನೆಟ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಈ ಒಂದು ಮ್ಯಾಗ್ನೆಟ್ ನೋಡಿ, ಕಬ್ಬಿಣದಲ್ಲಿ ಅಂಟ್ತಾ ಇದೆ ಅಲ್ವಾ? ಇದರಲ್ಲಿ ಅಂಟಲ್ಲ. ಯಾವುದರಲ್ಲಿ? ಈ ಅಲ್ಯೂಮಿನಿಯಂ, ಹಿತ್ತಾಳೆ, ತಾಮ್ರ, ಸ್ಟೇನ್ಲೆಸ್ ಸ್ಟೀಲ್, ಇವನ್ನೆಲ್ಲ ಅಂಟಲ್ಲ. ಯಾಕಂದ್ರೆ ಅವು ಅಕಾಂತೀಯ ವಸ್ತುಗಳು ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಅಂದ್ರೆ ನೀವು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್. ಅಕಾಂತೀಯ ವಸ್ತುಗಳು ಅಂದ್ರೆ ಏನು ಹೇಳಿ ಮಕ್ಕಳ? ಕಾಂತವನ್ನ ಅಟ್ರಾಕ್ಟ್ ಮಾಡಲ್ಲ, ಆಕರ್ಷಿಸಲ್ಲ ಅಲ್ವಾ? ಕಾಂತವನ್ನ ಆಕರ್ಷಿಸುವಂತ ವಸ್ತುಗಳು ಯಾವುದು? ಮೂರೇ ಇರೋದು, ಕಬ್ಬಿಣ, ಕೋಬಾಲ್ಟ್ ಮತ್ತೆ ನಿಕ್ಕಲ್ ಅಲ್ವಾ? ಈಗ ನೋಡಿ, ಈ ಒಂದು ಅಕಾಂತೀಯ ವಸ್ತುಗಳು ಅಂದ್ರೆ ಇದನ್ನ ನಾವು ವಾಹಕಗಳು ಅಂತ ಹೇಳ್ಬೋದು. ವಾಹಕ ಅಂತ ಗೊತ್ತಲ್ವಾ? ಅಂದ್ರೆ ವಾಹಕ ಅಂದ್ರೆ ತನ್ನೊಳಗಡೆ ವಿದ್ಯುತ್ ಮತ್ತೆ ಶಾಖನ ಹರಿಬಿಸ್ಕೊಳ್ಳುತ್ತೆ ಅಲ್ವಾ? ನೋಡಿ, ಅಲ್ಯೂಮಿನಿಯಂ ಇಟ್ಟಿದೀವಿ, ಹಿತ್ತಾಳೆ ಇಟ್ಟಿದೀವಿ, ತಾಮ್ರ ಇಟ್ಟಿದೀವಿ, ಮತ್ತೆ ಸ್ಟೇನ್ಲೆಸ್ ಸ್ಟೀಲ್ ಅಂತ. ನೋಡಿ, ಈ ಒಂದು ವಾಹಕದ ಪಟ್ಟಿಗಳ ಮೇಲೆ ನಾವು ಕಾಂತವನ್ನ ಈ ತರ ಬಿಟ್ರೆ ನೋಡಿ, ಸ್ವಲ್ಪ ಹಂಗೆ ಹೋಗ್ದಂಗೆ ಒಂದ್ ಸ್ವಲ್ಪ ನಿಂತ್ಕೊಬಿಡ್ತು. ನೋಡಿ, ಹಿತ್ತಾಳೆ ನೋಡೋಣ, ನೋಡಿ ಈ ತರ ಚಲಿಸ್ತಾನೆ ಇರುತ್ತೆ ಅಲ್ವಾ? ನೋಡಿ, ತಾಮ್ರದಲ್ಲಿ ನೋಡಿ ನಿಮ್ಗೆ ಕಚ್ಚುವ ರೀತಿ ಕಾಣಿಸುತ್ತಾ? ನೋಡಿ,
ಸ್ಟೀಲಲ್ಲೂ ಕೂಡ ಈ ಥರ ಆಡ್ತಾ ಇರ್ತದೆ. ಈ ತಾಮ್ರದಲ್ಲಿ ಮಾತ್ರ ನಿಮ್ಗೆ ಏನಾಗುತ್ತೆ ಅಟ್ರಾಕ್ಟ್ ಅಂದರೆ ಹೋಗಿ ನಿಂತ್ಕೊಬಿಡೋ ರೀತಿ ಕಾಣುತ್ತೆ ಅಲ್ವಾ. ಯಾಕೆ ಅಂದರೆ ಈ ಒಂದು ತಾಮ್ರದಲ್ಲಿ ಮಕ್ಕಳ ಈ ಒಂದು ಅಯಸ್ಕಾಂತದ ಚಲನೆಯಿಂದ ಏನಾಗುತ್ತೆ, ಈ ಒಂದು ಪಟ್ಟಿಲಿ ಚಿಕ್ಕದು ಒಂದು ವಿದ್ಯುತ್ ಉತ್ಪತ್ತಿ ಆಗುತ್ತೆ, ಸ್ಮಾಲ್ ಕರೆಂಟ್ ಉತ್ಪತ್ತಿ ಆಗುತ್ತೆ. ಅದನ್ನು ನಾವು ಎಡ್ಡಿ ಕರೆಂಟ್ ಅಂತ ಹೇಳ್ತೀವಿ, ಎಡ್ಡಿ ಕರೆಂಟ್ ಅಂತ. ಈ ಒಂದು ಪಟ್ಟಿಯಲ್ಲಿ ಸಣ್ಣ ವಿದ್ಯುತ್ ಉತ್ಪತ್ತಿ ಆಗುತ್ತಲ್ವಾ, ಆ ಒಂದು ವಿದ್ಯುತ್ತಲ್ಲೂ ಕೂಡ ಅದ್ರ ಸುತ್ತ ಕಾಂತಕ್ಷೇತ್ರ ಉಂಟಾಗುತ್ತೆ. ಆ ಕಾಂತಕ್ಷೇತ್ರ ಈ ಕಾಂತಕ್ಷೇತ್ರ ಏನ್ ಮಾಡುತ್ತೆ, ವಿರೋಧಿಸುತ್ತೆ. ವಿರೋಧಿಸಿದಾಗ ಏನಾಗುತ್ತೆ, ಈ ತರ ತಳ್ಳಿ ನಿಲ್ಲಿಸುತ್ತೆ. ಆಯ್ತು ನೋಡಿ, ನಿಂತ್ಕೊಬಿಡ್ತು. ಫಸ್ಟ್ ನೋಡಿದ್ರಲ್ಲ ಮಕ್ಕಳ, ಆ ಒಂದು ರಿಂಗ್ ನೆಗಿತಲ್ವಾ, ಜಿಗಿತಲ್ವಾ. ಯಾಕೆ ಜಿಗಿತು ಅಂದ್ರೆ ಇಲ್ಲಿ ನಾವು ಒಂದು ಕೆಳಗಡೆ ಇಟ್ಟಿದ್ದೀವಿ ನೋಡ್ರಿ, ಒಂದು ತಾಮ್ರದ ಸುಳಿಗಳು ತುಂಬಾ ಸುತ್ತಿದೀವಿ ಅಲ್ವಾ. ಇದಕ್ಕೆ ನಾವು ಕರೆಂಟ್ ಕೊಟ್ಟಾಗ ಏನಾಗುತ್ತೆ, ಅಲ್ಲಿ ವಿದ್ಯುತ್ ಕ್ಷೇತ್ರ ಅಂದ್ರೆ ನಿಮಗೆ ಕ್ಯಾಚ್ ಮಾಡ್ಕೊಳ್ಳೋದು ತುಂಬಾ ಅಂದ್ರೆ ಹೈಸ್ಕೂಲ್ ಲೆವೆಲ್ ಸ್ವಲ್ಪ ಹೋಗ್ತಾ ಹೋಗ್ತಾ ನಿಮಗೆ ವಿದ್ಯುತ್ ಕ್ಷೇತ್ರ ಅಂದ್ರೆ ಏನು, ಕಾಂತಕ್ಷೇತ್ರ ಅನ್ನೋದೆಲ್ಲ ಅರ್ಥ ಆಗುತ್ತೆ. ನಾವಿಲ್ಲಿ ವಿದ್ಯುತ್ ಕ್ಷೇತ್ರ ಕೊಟ್ರೆ ಅಂದ್ರೆ ಕರೆಂಟ್ ಕೊಟ್ರೆ ಅಲ್ಲಿ ವಿದ್ಯುತ್ ಕ್ಷೇತ್ರ ಉಂಟಾಗುತ್ತಲ್ಲ, ಅದ್ರ ಸುತ್ತ ಕಾಂತಕ್ಷೇತ್ರ ಉಂಟಾಗುತ್ತೆ. ಅದಾಯ್ತಾ. ಆ ಕಾಂತಕ್ಷೇತ್ರ ಇಲ್ಲಿ ಕೊಡ್ತಿರೋದು ನಾವು ಪರ್ಯಾಯ ವಿದ್ಯುತ್ ಅಂತ ಹೇಳ್ತೀವಿ, ಅಂದ್ರೆ ಎ ಸಿ ಕರೆಂಟ್ ಅಂತ ಹೇಳ್ತೀವಿ. ನಮ್ಮ ಮನೆಗಳಲ್ಲಿ ಯೂಸ್ ಮಾಡೋದು ಕೂಡ ಎ ಸಿ ಕರೆಂಟ್, ಪರ್ಯಾಯ ವಿದ್ಯುತ್ ಅಂತ ಹೇಳ್ತೀವಿ. ಈ ಒಂದು ಪರ್ಯಾಯ ವಿದ್ಯುತ್ತಿನಿಂದ ಏನಾಗುತ್ತೆ, ಅಲ್ಲಿ ಸುತ್ತ ಉಂಟಾಗುತ್ತಲ್ಲ ಕಾಂತಕ್ಷೇತ್ರ, ಆ ಕಾಂತಕ್ಷೇತ್ರ ಏನಾಗುತ್ತೆ ಯಾವಾಗಲೂ ಬದಲಾಗ್ತಾ ಇರ್ತದೆ. ಅಂದ್ರೆ ಎ ಸಿ ಕರೆಂಟ್ ಕೊಟ್ಟಾಗ ಮಾತ್ರ ಬದಲಾಗೋದು ಕಾಂತಕ್ಷೇತ್ರ. ಆ ಕಾಂತಕ್ಷೇತ್ರ ಬದಲಾವಣೆಯಿಂದ ಈ ರಿಂಗ್ ನೆಗಿತಲ್ಲ ಮಕ್ಕಳ, ಅಲ್ಲೂ ಕೂಡ ಒಂದು ಚಿಕ್ಕ ಕರೆಂಟ್ ಉತ್ಪತ್ತಿ ಆಗುತ್ತೆ. ಯಾವುದರಿಂದ, ಇಲ್ಲಿ ಬದಲಾಗ್ತಾ ಇರ್ತದಲ್ಲ ಕಾಂತಕ್ಷೇತ್ರ, ಅದರಿಂದ ಚಿಕ್ಕ ಕರೆಂಟ್ ಉತ್ಪತ್ತಿ ಆಗುತ್ತೆ. ಆ ಚಿಕ್ಕ ಕರೆಂಟ್ ಸುತ್ತಲೂ ಕೂಡ ಚಿಕ್ಕದು ಕಾಂತಕ್ಷೇತ್ರ ಉಂಟಾಗುತ್ತೆ. ಆ ಕಾಂತಕ್ಷೇತ್ರ ಏನ್ ಮಾಡುತ್ತೆ, ಈ ಕಾಂತಕ್ಷೇತ್ರ ಏನ್ ಮಾಡುತ್ತೆ, ವಿರೋಧಿಸುತ್ತೆ. ವಿರೋಧಿಸಿದ ಏನಾಗುತ್ತೆ, ಈ ತರ ನಿಮ್ಗೆ ಒಂದು ಸ್ವಲ್ಪ ಗ್ರಹಿಸ್ಕೊಳ್ಳೋ ತುಂಬ ಕಷ್ಟ ಆಗ್ಬೋದು. ಅದು ನಿಮಗೆ ಸ್ವಲ್ಪ ನೋಡ್ಕೊಳ್ಳಿ ಯಾವ ರೀತಿ ನೆಗೆಯುತ್ತೆ ಅಂದರೆ ನಿಮಗೆ ಗೊತ್ತಾಗಬೇಕು. ಆಕರ್ಷಣೆ ಅಂದ್ರೇನು, ವಿಕರ್ಷಣೆ ಅಂದ್ರೇನು ಅಂತ ತಿಳ್ಕೊಳ್ಳಿ. ಅರ್ಥ ಆಯ್ತಾ. ಕಾಣ್ತಾ ಇದೆಯಾ, ಏನಾಗ್ತಿದೆ ಕಿಡಿ ಮೇಲ್ಗಡೆ ಇಟ್ಟಿದ್ಯಾ. ಅಂದ್ರೆ ಇಲ್ಲಿ ಏನಾಗ್ತಿದೆ ಅಂತ ಮಕ್ಕಳ, ಟ್ರಾನ್ಸ್ಫಾರ್ಮರ್ ಇಟ್ಟಿದ್ದೀವಿ. ನಿಮ್ಮ ಊರುಗಳ ರೋಡ್ ಸೈಡಲ್ಲಿ ನೋಡಿರ್ಬೋದು, ಒಂದು 2 ಕಂಬ ಕೊಟ್ಟು ಒಂದು ದೊಡ್ಡ ಪೆಟ್ಟಿ ಇಟ್ಟಿರ್ತಾರೆ ಅಲ್ವಾ. ಇಲ್ಲಿ ನಾವಿಟ್ಟರೆ ಚಿಕ್ಕದು ಒಂದು ಪೆಟ್ಟಿ ಅಂದ್ರೆ ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲೇನಾಗ್ತಿದೆ, ಆ ಟ್ರಾನ್ಸ್ಫಾರ್ಮರ್ ಇಂದ ಅಧಿಕವಾದ ಒಂದು ವೋಲ್ಟೇಜ್ ಕೊಡ್ತದೆ. ಅಂದ್ರೆ ಅಧಿಕವಾದ ಒಂದು ವಿಭವ ಅಂದ್ರೆ ವೋಲ್ಟೇಜ್, ಹೈ ವೋಲ್ಟೇಜ್ ಕೊಡ್ತಾ ಇರೋದು. ಇದಕ್ಕೆ 2 ದಂಡಗಳು ಇಟ್ಟಿದ್ದೀವಿ ಮಕ್ಕಳ, ತಾಮ್ರದ ದಂಡಗಳು ಇಟ್ಟಿದ್ದೀವಿ. ನೋಡ್ತಾ ಇದ್ದೀರಾ, ಉದ್ದದಕ್ಕಿದೆಯಲ್ವಾ, ಇದನ್ನ ನಾವು ತಾಮ್ರದ ದಂಡಗಳು ಅಂತ ಹೇಳ್ತೀವಿ. ಅದಕ್ಕೆ ನಾವು ಕರೆಂಟ್ ಕೊಟ್ಟಾಗ ಏನಾಗುತ್ತೆ, ಹೈ ವೋಲ್ಟೇಜ್ ಕರೆಂಟ್ ಕೊಡ್ತಿರೋದು. ಅಲ್ಲಿ ಕರೆಂಟ್ ಕೊಟ್ಟರೆ ಏನಾಗುತ್ತೆ, ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಒಂದು ದಂಡದಿಂದ ಇನ್ನೊಂದು ದಂಡಕ್ಕೆ ಜಿಗಿಯುತ್ತೆ. ಇಲ್ಲಿಂದ ಅಲ್ಲಿಗೆ ಏನಾಗುತ್ತೆ, ಎಲೆಕ್ಟ್ರಾನ್ಸ್ ಜಿಗಿಯುತ್ತೆ. ಜಿಗಿದಾಗ ಏನಾಗುತ್ತೆ, ಒಂದು ಕಿಡಿ ಉತ್ಪತ್ತಿ ಆಗುತ್ತೆ. ಕಿಡಿ ಉತ್ಪತ್ತಿ ಇಲ್ಲಿ ಉಂಟಾಗೋ ಒಂದು ಹೈ ವೋಲ್ಟೇಜ್ ಕರೆಂಟ್ ಅಲ್ವಾ. ಕಿಡಿ ಉತ್ಪತ್ತಿ ಆದ ತಕ್ಷಣ ಏನಾಗುತ್ತೆ, ಆ ಒಂದು ಹೈ ವೋಲ್ಟೇಜ್ ಅಂದ್ರೆ ಟೆಂಪರೇಚರ್ ಜಾಸ್ತಿ ಆಗಿ ಸುತ್ತಮುತ್ತ ಇರುವಂತಹ ಗಾಳಿ ಕೂಡ ತುಂಬಾ ಬಿಸಿ ಆಗ್ಬಿಡುತ್ತೆ. ಬಿಸಿಯಾದ ಗಾಳಿ ಏನಾಗುತ್ತೆ, ಹಗುರವಾಗ್ಬಿಡ್ತದಲ್ವಾ, ಏನಾಗುತ್ತೆ, ಮೇಲೇರಕ್ಕೆ ಶುರುವಾಗುತ್ತೆ. ಆ ಒಂದು ಹಗುರವಾದ ಗಾಳಿ ಜೊತೆ ಏನಾಗುತ್ತೆ, ಈ ಕಿಡಿನೂ ಕೂಡ ಮೇಲೆ ಟ್ರಾವೆಲ್ ಆಗ್ತಾ ಹೋಗುತ್ತೆ. ಡಿಸ್ಟೆನ್ಸ್ ಕಡಿಮೆ ಇರುತ್ತೆ ನೋಡಿ, ಅಲ್ಲಿ ಮಾತ್ರ ಏನಾಗುತ್ತೆ, ಎಲೆಕ್ಟ್ರಾನ್ಸ್ ಜಿಗಿತಾ ಇರುತ್ತೆ, ಜಾಸ್ತಿ ಆಗ್ತಾ ಹೋಗ್ತದೆ. ಆವಾಗ ಏನಾಗುತ್ತೆ, ಕಿಡಿ ಅನ್ನೋದು ಅಲ್ಲಿಗೆ ಇಂಡಪ್ ಆಗುತ್ತೆ. ಪುನಃ ಕೆಳಗಡೆಯಿಂದ ಕಿಡಿ ಅನ್ನೋದು ಉತ್ಪತ್ತಿ ಆಗುತ್ತೆ. ನೋಡಿ ಬೇಕಾದ್ರೆ ಇಲ್ಲಿ ನೋಡಿ, ಲಾಸ್ಟ್ ಹೋಗಿ ಎಲೆಕ್ಟ್ರಾನ್ಸ್ ಜಿಗಿಯಕ್ಕಾಗಲ್ಲ ಲಾಸ್ಟ್, ಯಾಕಂದ್ರೆ ಡಿಸ್ಟೆನ್ಸ್ ಜಾಸ್ತಿ ಆಗ್ಬಿಡ್ತಲ್ವಾ, ಅಲ್ಲಿ ಎಲೆಕ್ಟ್ರಾನ್ಸ್ ಜಿಗಿಯಕ್ಕಾಗಲ್ಲ. ಪುನಃ ಏನಾಗುತ್ತೆ, ಅಲ್ಲಿ ಇಂಡಪ್ ಆಗಿ ಕೆಳಗಡೆಯಿಂದ ಪುನಃ ಇನ್ನೊಂದು ಕಿಡಿ ಅನ್ನೋದು ಉತ್ಪತ್ತಿ ಆಗುತ್ತೆ. ಆಯ್ತಾ. ಆಫ್ ಏನ್ ಮಾಡಬೇಡ, ಪಾಸ್ ಕೊಡು ಪುನಃ ಇದನ್ನ ಕ್ಲಿಕ್ ನೋಡಿ ಮಕ್ಕಳ, ನೋಡಿ ಇಲ್ಲಿ ನೋಡಿ, ಒಂದು ಬಲ್ಬ್ ಇದೆ ಅಲ್ವಾ, ಈ ಬಲ್ಬ್ಗೆ ನಾವು ಬರೀ ದಾರ ಕಟ್ಟಿರೋದು, ಯಾವುದೇ ಒಂದು ಕನೆಕ್ಷನ್ ಕೊಟ್ಟಿಲ್ಲ ಕರೆಂಟ್ಗೆ ಅಲ್ವಾ. ಆ ಕಡೆ ಈ ಕಡೆ ಒಂದು ದಾರ ಕೊಟ್ಟಿದೆ ಅಷ್ಟೇ. ನಾವು ಹೊಲಿಗೆಯಲ್ಲಿ ಯೂಸ್ ಮಾಡ್ತೀವಲ್ಲ, ಆ ದಾರ ಕಟ್ಟಿರೋದು ಅಷ್ಟೇ. ಅದ್ರ ಮಧ್ಯೆ ಒಂದು ಗಾಜಿ ಇಟ್ಟಿದ್ದೀವಿ. ಅದರ ಹಿಂದ್ಗಡೆ ಬಂದ್ಬಿಟ್ಟು ಒಂದು ಕಾಯಿಲ್ ಇಟ್ಟಿದ್ದೀವಿ. 2 ಕಾಯಿಲ್ ಇಟ್ಟಿದ್ದೀವಿ, ಕಾಣ್ತಾ ಇದೆಯಾ ಅಲ್ವಾ. ಕೆಳಗಡೆ ಒಂದು ರೆಡ್ಡಿಶ್ ಬ್ರೌನ್ ಕಲರ್ದು ಕಾಣ್ತಿದೆ, ಕಾಫಿ ಕಲರ್ದು ಒಂದು ತಂತಿ ಕಾಣ್ತಿದಲ್ಲ, ಅದನ್ನ 15 ಮಾತ್ರ ಸುತ್ತಿರೋದು. ಅದನ್ನ ನಾವು ಪ್ರಥಮ ಸುರುಳಿ ಅಂತ ಹೇಳ್ತೀವಿ. ಉದ್ದಕ್ಕಿರೋದು 2000ಕ್ಕಿಂತ ಜಾಸ್ತಿ ಸುತ್ತಿರೋದು.
ಕರೆಂಟು ಏನಾಗುತ್ತೆ, ಫಸ್ಟ್ ನಾವು ಆನ್ ಮಾಡಿದಾಗ ಫಸ್ಟು ಪ್ರಥಮ ಸುಳಿಗೆ ಹೋಗುತ್ತೆ, ಅಲ್ಲಿಂದ ದ್ವಿತೀಯ ಸುಳಿಗೆ ಹೋದಾಗ ಏನಾಗುತ್ತೆ, ತುಂಬಾ ಹೈ ವೋಲ್ಟೇಜ್ ಕರೆಂಟ್ ಅನ್ನೋದು ಅಂದ್ರೆ ಬಲವಾದ ಒಂದು ವಿದ್ಯುತ್ ಕ್ಷೇತ್ರ ಉಂಟಾಗಿ ಈ ಬಲ್ಬಲ್ಲಿ ಇರುವಂತಹ ಫ್ರೀ ಎಲೆಕ್ಟ್ರಾನ್ಸ್ ಅಂದ್ರೆ ನಾವು ಸ್ವತಂತ್ರ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ, ಅದನ್ನ ಪ್ರಚೋದನೆ ಮಾಡಿದಾಗ ಮಾಡುತ್ತೆ. ಆ ಒಂದು ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಈ ಬಲ್ಬ್ ಒಳಗಡೆ ಕೆಲವೊಂದು ಪರಮಾಣು ಇದು ಪಾದರಸದ ಆವೇಗ ಕಣಗಳು ಇರುತ್ತೆ, ಅದಕ್ಕೆ ಏನಾಗುತ್ತೆ, ಅವು ಡಿಕ್ಕಿ ಹೊಡಿತವೆ. ಡಿಕ್ಕಿ ಹೊಡೆದ ತಕ್ಷಣ ಏನಾಗುತ್ತೆ, ಪುನಃ ಫ್ರೀ ಎಲೆಕ್ಟ್ರಾನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಫ್ರೀ ಎಲೆಕ್ಟ್ರಾನ್ಸ್ ಜಾಸ್ತಿ ಆಗ್ತಾ ಏನಾಗುತ್ತೆ, ಆ ಒಂದು ಹೇಳಿದ್ನಲ್ಲ ಪಾದರಸದ ಆವೇಗ ಕಣಗಳು ಪುನಃ ಏನಾಗುತ್ತೆ, ಅವು ಏನಾಗುತ್ತೆ ಡಿಕ್ಕಿ ಹೊಡಿತಾ ಹೈ ಸ್ಟೇಟ್ ಎಲೆಕ್ಟ್ರಾನ್ಸ್ ಏನಾಗುತ್ತೆ ಹೈ ಎನರ್ಜಿ ಸ್ಟೇಟ್ ಹೋಗಿ ಪುನಃ ಕೆಳಗಡೆ ಬರುವಾಗ ಏನಾಗುತ್ತೆ, ಒಂದು ಕಿರಣನ ಉತ್ಪತ್ತಿ ಮಾಡುತ್ತೆ. ಅದನ್ನ ನಾವು ನೇಳಾತೀತ ಕಿರಣ ಅಂತ ಹೇಳ್ತೀವಿ. ನೇಳಾತೀತ ಕಿರಣ ಈ ಒಂದು ಬಲ್ಬ್ ಅಲ್ಲಿ ಇರುವಂತಹ ಒಂದು ಲೇಪನ ಮಾಡಿರ್ತಾರೆ, ಒಂದು ಕೋಟಿಂಗ್ ಮಾಡಿರ್ತಾರೆ ಮಕ್ಕಳು, ಅದನ್ನ ಫಾಸ್ಫರಸ್ ಕೋಟಿಂಗ್ ಅಂತ ಹೇಳ್ತೀವಿ. ಆ ಫಾಸ್ಫರಸ್ ಕೋಟಿಂಗ್ ಆ ಒಂದು ನೇಳಾತೀತ ಕಿರಣ ಹೀರ್ಕೊಬಿಟ್ರೆ ಈ ತರ ಬಲ್ಬ್ ಉರಿಯುತ್ತೆ. ಆಯ್ತಾ? ಸಿಂಪಲ್ ಆಗಿ ಹೇಳ್ತೀನಿ ಆಯ್ತಾ. ನೋಡಿ ಮಕ್ಕಳ, ಇದು ಯಾವ್ದಾದ್ರು ಒಂದು ಚೆಂಡಿಗೆ ದಾರನ ಕಟ್ಟಿ ನೇತಾಡಕ್ ಬಿಟ್ಬಿಟ್ರೆ ಅದನ್ನ ನಾವೇನ್ ಹೇಳ್ತೀವಿ ಗೊತ್ತಾ, ಲೋಲಕ್ ಅಂತ ಹೇಳ್ತೀವಿ. ಹಿಂಗೆ ಆ ಕಡೆ ಈ ಕಡೆ ಆಡ್ತಿರಲ್ಲ ಅದು ಲೋಲಕ್ ಅಂತ ಹೇಳ್ತೀವಿ. ಇಂಗ್ಲೀಷ್ ಅಲ್ಲಿ ಪೆಂಡುಲಮ್ ಅಂತ ಹೇಳ್ತೀವಿ. ನೋಡಿ ಪೆಂಡುಲಮ್ ತರ ಇದೆಯಾ, ನೀವು ಹಳೆ ಕಾಲದ ಗಡಿಯಾರದಲ್ಲಿ ನೋಡ್ಬೋದು, ಈ ಕಡೆ ಒಂದು ಅಲ್ಲ ಆ ಕಡೆ ಇದನ್ನ ನಾವು ಸರಳ ಲೋಲಕ ಅನ್ಕೊಂಡ್ರೆ ನೋಡಿ ಇವೆರಡು ಸರಳ ಲೋಲಕ ಅಂತ ಹೇಳ್ಬೋದಾ. ನೋಡಿ ಇವಾಗ ಒಂದು ಲೋಲಕನ ಹಿಂಗ್ ಬಿಟ್ರೆ ನೋಡಿ ಎರಡು ಏನಾಗ್ತದೆ, ಆಂದೋಲಿಸ್ತಾ ಇದೆ ಅಂತ. ಆಂದೋಲಿಸೋದಂದ್ರೆ ಇದಕ್ಕೂ ಮುಂದೆ ಕಾಡೋದು ಅಲ್ವಾ. ನೋಡಿ ನಾನು ಬಿಟ್ರೆ ಯಾವ್ದು ಬಿಟ್ಬಿಟ್ನ ಇದು ನಿಂತ್ಕೊಬಿಡ್ತು ನೋಡಿ, ಅದೇನಾಯ್ತು ನಿಂತ್ಕೊಬಿಡ್ತು, ಇದಾಡ್ತಿದೆ ಅಲ್ವಾ. ಇವಾಗ ನೋಡಿ ಪುನಃ ಇದು ನಿಂತ್ಕೋತು ಇದಾಡ್ತಾ ಇದೆ ಅಲ್ವಾ. ಯಾಕೆ ಹಿಂಗ ಆಡ್ತಾ ಇದೆ ಅಂದ್ರೆ ಎರಡು ಲೋಲಕದ ಉದ್ದ ಏನಾಗಿದೆ ಮಕ್ಕಳ, ಸಮ ಇದೆ. ಇವೆರಡರದ್ದು ಉದ್ದ ಅನ್ನೋದು ಏನಾಗಿದೆ, ಸಮ ಇದ್ದಾಗ ಅಲ್ಲಿ ಸ್ವಾಭಾವಿಕ ಆವೃತ್ತಿ ಅನ್ನೋದು ಇವೆರಡರಲ್ಲೂ ಕೂಡ ಸಮ ಇರುತ್ತೆ ಅಂತ, ನ್ಯಾಚುರಲ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಇದರಲ್ಲಿ ಇರುವಂತಹ ಸ್ವಾಭಾವಿಕ ಆವೃತ್ತಿ ಕೂಡ ಸಮ ಇರುತ್ತೆ. ಯಾವಾಗ ಸಮ ಅಂದ್ರೆ ಇವೆರಡರ ಉದ್ದ ಸಮ ಇರುತ್ತೆ, ಆವಾಗ ಸ್ವಾಭಾವಿಕ ಆವೃತ್ತಿ ಅನ್ನೋದು ಸಮ ಇರುತ್ತೆ. ಆವಾಗ ಏನಾಗುತ್ತೆ ಮಕ್ಕಳು, ಇಲ್ಲಿಂದ ಇಲ್ಲಿಗೆ ಏನಾಗುತ್ತೆ, ಶಕ್ತಿ ಅನ್ನೋದು ವಿನಿಮಯ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಶಕ್ತಿ ಅನ್ನೋದು ವಿನಿಮಯ ಆಗುತ್ತೆ. ಅಂದ್ರೆ ಒಂದು ನಿಂತ್ಕೊಬಿಟ್ರೆ ಶಕ್ತಿನ ಇಲ್ಲಿಗೆ ವರ್ಗಾವಣೆ ಆಗುತ್ತೆ, ಇದು ನಿಂತ್ಕೊಬಿಟ್ರೆ ಶಕ್ತಿ ಅನ್ನೋದು ಇಲ್ಲಿಗೆ ವರ್ಗಾವಣೆ ಆಗುತ್ತೆ. ಅರ್ಧಾಯ್ತಾ? ಇದನ್ನ ನಾವು ಕನ್ನಡದಲ್ಲಿ ಅನುರಣನ ಅಂತ ಹೇಳ್ತೀವಿ, ಇಂಗ್ಲಿಷ್ ಅಲ್ಲಿ ರೆಸೋನೆನ್ಸ್ ಅಂತ ಹೇಳ್ತೀವಿ. ಅರ್ಧಾಯ್ತಾ ಮಕ್ಕಳು? ಈ ತರ ಮೂರನ್ನು ಒಂದೇ, ಇದು ನಾ ಹೇಳಿದ್ನಲ್ಲ ಮೂರು ಒಂದೇ ಕಾನ್ಸೆಪ್ಟ್, ಆದ್ರೆ ಈ ತರ ಆಡ್ತಾ ಇದ್ರೆ ಇದನ್ನ ನಾವು ಎಕ್ಸ್ ಅಕ್ಷ ಅಂತ ಹೇಳ್ತೀವಿ. ಹಿಂಗಾಡಿದ್ರೆ ನೀವು ಗ್ರಾಫ್ ಅಲ್ಲಿ ಬರೆದಿರ್ತೀವಿ ಮಕ್ಕಳ, ಆಕ್ಸಿಸ್ ಎಕ್ಸ್ ಆಕ್ಸಿಸ್, ಹಿಂಗಾಡಿದ್ರೆ ಎಕ್ಸ್ ಆಕ್ಸಿಸ್. ಈ ತರ ನೀವು ಜೋಕಾಲಿ ನೋಡಿದಾರಲ್ಲ ಪಾರ್ಕಲ್ಲಿ, ಹಿಂಗಾಡ್ತಿದ್ರೆ ಅದು ವೈ ಆಕ್ಸಿಸ್ ಅಲ್ಲಿ ಆಂದೋಲಿಸ್ತಾ ಇದೆ ಅಂತ ಅಲ್ವಾ. ಹಿಂಗಾಡಿದ್ರೆ ಎಕ್ಸ್ ಆಕ್ಸಿಸ್, ಹಿಂಗಾಡಿದ್ರೆ ವೈ ಆಕ್ಸಿಸ್. ಇದು ಇದು ನೋಡಿ ಲಂಬೋಗಾಡ್ತಾ ಇದೆ, ಜೆಡ್ ಆಕ್ಸಿಸ್ ಅಂತ ಹೇಳ್ತೀವಿ. ಎಲ್ಲದೂ ಕೂಡ ಶಕ್ತಿ ಅನ್ನೋದು ವರ್ಗಾವಣೆ ಆಗ್ತಾ ಇರುತ್ತೆ. ನೋಡಿ ಇದು ಇಲ್ಲಿಂದ ವರ್ಗಾವಣೆ ಆಗುತ್ತೆ, ಇದು ಇಲ್ಲಿಂದ ಶಕ್ತಿ ಅನ್ನೋದು ವರ್ಗಾವಣೆ ಆಗ್ತಾ ಇರುತ್ತೆ. ಆಯ್ತಾ? ಓಕೆ. ಪ್ರಣೀತ ನೋಡಿ, ನಮ್ಮ ಸೌರವ್ಯೂಹದಲ್ಲಿ ಎಷ್ಟು ಗ್ರಹಗಳಿದೆ? 8 ಅಲ್ವಾ. 8 ಗ್ರಹಗಳು ಕೂಡ ಪ್ರಣೀತದ್ದು ತೂಕ ತೋರಿಸ್ತಾ ಇದೆ. ಭೂಮಿ ಮೇಲೆ ನೋಡಿ 26 ಅಂದ್ರೆ 26.9 ಅಂದ್ರೆ ಅಪ್ರಾಕ್ಸಿಮೇಟ್ಲಿ 27 27 kg ಇದ್ದಾಳೆ ನೋಡಿ. ಬುಧ ಗ್ರಹದಲ್ಲಿ 10 kg ಇದ್ದಾಳೆ. ಮಂಗಳೂರು ಕೂಡ 2 ಸೇಮ್ ಇರುತ್ತೆ, ಒಂದು ಅಪ್ರಾಕ್ಸಿಮೇಟ್. ಶುಕ್ರದಲ್ಲಿ ನೋಡಿ 24.9 ಇದೆ ನೋಡಿ. ಇದರಲ್ಲೂ ಬೇರೆ ಆಗ್ತಿದೆ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಇಲ್ಲಿ 29, ನೆಪ್ಚೂನಲ್ಲಿ 31 kg, ಯುರೇನಸ್ ಅಲ್ಲಿ 24.6 ಇದೆ. ಅಂದ್ರೆ ಅಪ್ರಾಕ್ಸಿಮೇಟ್ 5ರಿಂದ ಜಾಸ್ತಿ ಇತ್ತು ಅಂದ್ರೆ ಒಂದು ಸೇರಿಸ್ಕೋಬಹುದು 25. ಲಾಸ್ಟ್ ಅಲ್ಲಿ ಬಂತಂದ್ರೆ ನೋಡಿ ಮಕ್ಕಳ, ಗುರುಗ್ರಹದಲ್ಲಿ 69 ಇದ್ದಾಳೆ. ಯಾಕೆ ಹಿಂಗೆ ಇಲ್ಲಿ ಎಷ್ಟು ತೋರಿಸ್ತಾ ಇದೆ ಹೇಳ್ತೀರಾ ಯಾರಾದ್ರು? ನಿಮ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ವೆರಿ ಗುಡ್. ಅಲ್ಲಿ ಏನಾಗಿದೆ, ಆ ಒಂದು ಗುರುಗ್ರಹ ಭೂಮಿಗೆ ಹೋಲಿಸ್ಕೊಂಡ್ರೆ ಅದು ದೊಡ್ಡ ಗ್ರಹ, ಅದರ ರಾಶಿನ ಕೂಡ ದೊಡ್ಡದಿರ್ತದೆ. ರಾಶಿ ಹೆಚ್ಚಾಗ್ತಾ ಆಗ್ತಾ 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 ಅಲ್ಲಿರುವಂತಹ ಗುರುತ್ವಾಕರ್ಷಣ ಅಂತ ಹೇಳ್ತೀವಿ, ಗ್ರಾವಿಟಿ ಅನ್ನೋದು ಕೂಡ ಜಾಸ್ತಿ ಆಗ್ಬಿಡುತ್ತೆ. ನಮ್ಮ ಭೂಮಿಯಲ್ಲಿ ನಾವು 9.8 ಅಂತ ಹೇಳ್ತೀವಿ ಗುರುತ್ವಾಕರ್ಷಣ, ಅಲ್ಲಿ ಜಾಸ್ತಿ ಇರುತ್ತೆ, 25.6 ಇರುತ್ತೆ. ಅದಾಯ್ತಾ? ಅಷ್ಟು ಇಲ್ಲಿ ಗುರುತ್ವಾಕರ್ಷಣ ಜಾಸ್ತಿ ಇರುತ್ತೆ, ಯಾಕಂದ್ರೆ ಅದು ದೊಡ್ಡ ಗ್ರಹ. ಅದಾಯ್ತಾ?